ಇವತ್ತಿನ ಜಮಾನದಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋ ಕಾನ್ಸೆಪ್ಟ್ ತುಂಬಾ ಜನರಿಗೆ ಅರ್ಥ ಆಗಿರೋದಿಲ್ಲ. ತುಂಬಾ ಜನ ಸ್ವಲ್ಪ ಸ್ಯಾಲರಿ ಜಾಸ್ತಿ ಆದ ತಕ್ಷಣ ಇನ್ಮೇಲೆ ನಾನು ಫೈನಾನ್ಷಿಯಲಿ ಸೆಕ್ಯೂರ್, ಇನ್ಮೇಲೆ ನನಗೆ ಇಷ್ಟ ಬಂದಾಗೆ ಖರ್ಚು ಮಾಡ್ತೀನಿ ಅಂತ ಅನ್ಕೊಳ್ತಾರೆ. ಆದ್ರೆ ನಿಜವಾದ ಸತ್ಯ ಬೇರೆನೇ ಇದೆ. ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದ್ರೆ ದುಡ್ಡು ನಿಮ್ಮನ್ನ ಕಂಟ್ರೋಲ್ ಮಾಡೋದಲ್ಲ, ಬದಲಾಗಿ ನೀವು ದುಡ್ಡನ್ನ ಕಂಟ್ರೋಲ್ ಮಾಡೋದು. ಅಂದ್ರೆ ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಎಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ನಿನಗೆ ಏನಾದ್ರೂ ಕೊಳ್ಳೋಕೆ ಅಥವಾ ಫ್ಯೂಚರ್ ಪ್ಲಾನ್ ಮಾಡೋಕೆ ತುಂಬಾ ತಲೆ ಕೆಡಿಸಿಕೊಳ್ಳೋ ಅವಶ್ಯಕತೆನೇ ಇರಬಾರ್ದು. ಇದರ ಜೊತೆಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿಗೆ ಕೆಲವು ಕ್ಲಿಯರ್ ಸೈನ್ಸ್ ಗಳು ಕೂಡ ಇದೆ, ಅಂದ್ರೆ ಕೆಲವೊಂದು ಲಕ್ಷಣಗಳಿದೆ. ಈ ಲಕ್ಷಣ ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿ ನೀವು ಆ ಲೆವೆಲ್ಗೆ ತಲುಪುತ್ತಿದ್ದೀರಾ ಅಂತ ಅನ್ಕೊಳ್ಬೇಕು. ಆ ಲೆವೆಲ್ ಅಲ್ಲಿ ನಿಮ್ಮ ಲೈಫ್ ಕೇವಲ ಸರ್ವೈವಲ್ ಅಲ್ಲ, ಒಂದು ಸ್ಟೇಬಲ್ ಮತ್ತೆ ಸಸ್ಟೈನಬಲ್ ಗ್ರೋತ್ ಮಾಡಲ್ ಆಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಅದೇ ಲಕ್ಷಣದ ಬಗ್ಗೆ ಮಾತಾಡೋಣ. ಮತ್ತೆ ಪ್ರತಿಯೊಂದು ಲಕ್ಷಣ ಕೂಡ ಒಂದು ಚಾಪ್ಟರ್ ತರ ಇರುತ್ತೆ. ಇದು ನಿಮ್ಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿಯನ್ನ ಯಾವ ರೀತಿ ಮೆಷರ್ ಮಾಡಬೇಕು ಅಂತ ಹೇಳುತ್ತೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಲೈಫ್ ಅಲ್ಲಿ ಈ ಸೈನ್ಸ್ ಕಾಣ್ತಾ ಇದ್ರೆ ನೀವು ಕೂಡ ಶ್ರೀಮಂತರಾಗೋ ದಾರಿಯಲ್ಲಿ ಸಾಕ್ತಾ ಇದ್ದೀರಾ ಅಂತ ಅರ್ಥ. ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ನಂಬರ್ 1, ನೀನು ನಿನ್ನ ಎಕ್ಸ್ಪೆನ್ಸಸ್ ಗಳನ್ನ ಸ್ಟ್ರೆಸ್ ಇಲ್ಲದೆ ಮ್ಯಾನೇಜ್ ಮಾಡ್ತಾ ಇದೀಯಾ. ನೋಡಪ್ಪ, ದುಡ್ಡು ಮಾಡೋದು ಒಂದು ವಿಷಯ, ಮತ್ತೆ ಅದನ್ನ ಮ್ಯಾನೇಜ್ ಮಾಡೋದು ಇನ್ನೊಂದು ವಿಷಯ. ನೀನು ಮನೆಯಲ್ಲಿ ದುಡ್ಡು ಮಾಡೋ ಜವಾಬ್ದಾರಿಯಾಗಿರೋ ವ್ಯಕ್ತಿ ಆಗಿದ್ರೆ ಪ್ರತಿ ತಿಂಗಳು ನಿನಗೆ ಒಂದು ಲಿಸ್ಟ್ ಇರುತ್ತೆ. ನೀನು ಏನೇ ಆದ್ರೂ ಅದನ್ನ ತಪ್ಪದೆ ಪೇ ಮಾಡ್ಲೇಬೇಕು. ಅದು ರೆಂಟ್ ಆಗ್ಲಿ, ಎಲೆಕ್ಟ್ರಿಸಿಟಿ ಬಿಲ್ ಆಗ್ಲಿ, ವೈಫೈ ಆಗ್ಲಿ ಅಥವಾ ರೀಚಾರ್ಜ್ ಆಗ್ಲಿ. ಮಕ್ಕಳು ಇದ್ರೆ ಅವರ ಸ್ಕೂಲ್ ಮತ್ತೆ ಕೋಚಿಂಗ್ ಫೀಸ್ ಇವೆಲ್ಲ ಆಪ್ಷನ್ ಅಲ್ಲೇ ಅಲ್ಲ. ತುಂಬಾ ಜನರ ಲೈಫ್ ಅಲ್ಲಿ ಇದೇ ಲಿಸ್ಟ್ ತುಂಬಿಕೊಂಡಿರುತ್ತೆ. ಸ್ಯಾಲ್ರಿ ಬರುತ್ತೆ, ಮೊದಲ ದಿನವೇ ಅರ್ಧ ಸ್ಯಾಲ್ರಿ ಖಾಲಿ ಆಗುತ್ತೆ. ಆಮೇಲೆ ಉಳಿದಿರೋ ದುಡ್ಡಲ್ಲಿ ಇಡೀ ತಿಂಗಳನ್ನ ಮ್ಯಾನೇಜ್ ಮಾಡಬೇಕು. ತಿಂಗಳ ಕೊನೆ ವಾರದಲ್ಲಿ ಲೆಕ್ಕಾಚಾರ ಮಾಡ್ತಾ ನೋಡಿದ್ರೆ ಅಯ್ಯೋ ಇದನ್ನ ಈಗ ತಗೋಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಇದನ್ನು ಕೂಡ ಈಗ ಪೋಸ್ಟ್ ಪೋನ್ ಮಾಡ್ಬೇಕು ಅಂತ ಅನ್ಕೊಳ್ತೀರಾ. ನೋಡಿ ಸ್ನೇಹಿತರೆ, ರಿಯಾಲಿಟಿ ಏನಂದ್ರೆ ರಿಯಲ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆಗ ಶುರು ಆಗುತ್ತೆ ಯಾವಾಗ ಈ ಎಲ್ಲ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಅನ್ನ ಕೊಡೋದಿಲ್ಲ. ನಿಮ್ಗೆ ಗೊತ್ತಿರುತ್ತೆ ಈ ಎಲ್ಲಾ ಖರ್ಚುಗಳನ್ನ ಕವರ್ ಮಾಡಿದ ಮೇಲೂ ನನ್ನ ಹತ್ರ ತುಂಬಾ ದುಡ್ಡು ಉಳಿಯುತ್ತೆ ಅಂತ. ಇದು ಒಂದು ತರ ನೆಮ್ಮದಿ ಇದ್ದಾಗ. ನೀನು ಹೊರಗೆ ಹೋದಾಗ ತಲೆಯಲ್ಲಿ ಆ ಮೀಟರ್ ಆನ್ ಆಗಿರೋದಿಲ್ಲ. ಅದನ್ನ ತಗೊಂಡ್ರೆ ಈ ಬಿಲ್ ಅನ್ನ ಕಟ್ಟೋದು ಹೇಗೆ, ಇದನ್ನ ತಿಂದ್ರೆ ಆ ಬಿಲ್ ಅನ್ನ ಕಟ್ಟೋದು ಹೇಗೆ ಅಂತ. ಆಗ ನೀನು ಯಾವುದೇ ಗಿಲ್ಟ್ ಇಲ್ಲದೆ ಎಲ್ಲ ಕೆಲಸವನ್ನ ಮಾಡಬಹುದು. ಮೂವಿ ನೋಡಕ್ಕೆ ಹೋದಾಗ 500 ಖರ್ಚಾಗ್ಬಿಡುತ್ತಲ್ಲ, ಅದೇ 500ರಿಂದ ನಾನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೋದಲ್ಲ ಅಂತ ನೀವು ಅನ್ಕೊಂಡ್ರೆ ನೀವು ಫೈನಾನ್ಷಿಯಲ್ ಸೆಕ್ಯೂರಿಟಿಯಿಂದ ತುಂಬಾ ದೂರನೇ ಇದ್ದೀರಾ. ಇದು ಕೇಳೋಕೆ ಚಿಕ್ಕ ವಿಷಯ ಅನ್ಸುತ್ತೆ, ಆದ್ರೆ ಲೈಫ್ ನ ಒಂದು ದೊಡ್ಡ ಶಿಫ್ಟ್ ಆಗೋದು ಇಲ್ಲೇ. ನೀನು ನಿನ್ನ ಖರ್ಚುಗಳನ್ನ ಟೆನ್ಷನ್ ಫ್ರೀ ಆಗಿ ಮಾಡ್ತಾ ಇದೀಯಾ, ಹಾಗಾದ್ರೆ ನೀವು ಹೇಳ್ಬೋದು ಐ ಆಮ್ ಬಿಕಮಿಂಗ್ ಫೈನಾನ್ಷಿಯಲಿ ಸೆಕ್ಯೂರ್ ಅಂತ. ಇದೇ ನೋಡಿ ಫಸ್ಟ್ ಸ್ಟೆಪ್. ನನ್ನ ಮನೆಯ ಎಲ್ಲಾ ಖರ್ಚುಗಳನ್ನ ಯಾವುದೇ ಸ್ಟ್ರೆಸ್ ಇಲ್ಲದೆ ಆರಾಮವಾಗಿ ಮ್ಯಾನೇಜ್ ಮಾಡ್ಕೊಳ್ತೀನಿ. ಒಂದು ವೇಳೆ ಆನ್ಸರ್ ಹೌದು ಆಗಿದ್ರೆ ಈ ಫೈನಾನ್ಷಿಯಲ್ ಗೇಮ್ ನ ಮೊದಲ ಚಾಪ್ಟರ್ ಅನ್ನ ನೀವು ಕಂಪ್ಲೀಟ್ ಮಾಡಿದೀರಾ. ನಂಬರ್ 2, ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ರೆಡಿ ಆಗಿರುತ್ತೆ. ನೋಡಪ್ಪ, ಇವತ್ತು ನಿನ್ನ ಲೈಫ್ ಚೆನ್ನಾಗೇ ನಡೀತಾ ಇದೆ, ಒಳ್ಳೆ ಜಾಬ್ ಇದೆ, ಒಳ್ಳೆ ಹೆಲ್ತ್ ಕೂಡ ಇದೆ, ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗ್ತಾ ಇದೆ, ಫ್ಯಾಮಿಲಿ ಖುಷಿಯಾಗಿದೆ, ನೀನು ಲಕ್ಕಿ. ಆದ್ರೆ ಒಂದು ಕಹಿ ಸತ್ಯ ಏನಂದ್ರೆ ಈ ಅದೃಷ್ಟ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಯಾವಾಗಾದ್ರೂ ಒಂದು ದಿನ ಏನಾದ್ರೂ ಮಿಸ್ ಮ್ಯಾನೇಜ್ ಆಗ್ಬೋದು. ಮತ್ತೆ ಆ ದಿನನೇ ನೀನು ಫೈನಾನ್ಷಿಯಲ್ ಸೆಕ್ಯೂರ್ ಆಗಿದೆಯಾ ಅಥವಾ ಬರೀ ದುಡ್ಡನ್ನ ಶೋ ಆಫ್ ಮಾಡ್ತಿದ್ಯಾ ಅಂತ ಡಿಸೈಡ್ ಮಾಡುತ್ತೆ. ಪ್ರಾಬ್ಲಮ್ ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ದುಡ್ಡು ಮಾಡಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಶೋ ಆಫ್ ಮಾಡೋದು. ಹೊಸ ಕಾರ್, ದುಬಾರಿ ಗ್ಯಾಜೆಟ್ಸ್ ಅಥವಾ ಅನ್ನೆಸೆಸರಿ ಶಾಪಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಟೆನ್ಷನ್ ಯಾವಾಗ ಶುರು ಆಗುತ್ತೆ ಆಗ ಅವರು ಲೈಫಲ್ಲಿ ರೆಡಿ ಇಲ್ಲದಿದ್ದಕ್ಕೆ ಅವರಿಗೆ ಶಾಕ್ ಆಗುತ್ತೆ. ಈ ಶಾಕ್ ಅಂದ್ರೆ ಇದ್ದಕ್ಕಿದ್ದಂತೆ ಜಾಬ್ ಹೋಗೋದು, ಬಿಸ್ನೆಸ್ ಡೀಲ್ ಕ್ಯಾನ್ಸಲ್ ಆಗೋದು ಅಥವಾ ಮನೆಯಲ್ಲಿ ಯಾರಿಗಾದ್ರೂ ಸೀರಿಯಸ್ ಆಗೋದು. ಮತ್ತೆ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಈ ಜಾಗದಲ್ಲಿ ಒಂದು ಫೈನಾನ್ಷಿಯಲ್ ಸೆಕ್ಯೂರ್ ಆದ ಮನುಷ್ಯ ಬೇರೆನೇ ರೀತಿ ಕಾಣ್ತಾನೆ. ಯಾಕಂದ್ರೆ ಅವನ ಹತ್ರ ಎಮರ್ಜೆನ್ಸಿ ಫಂಡ್ ಇರುತ್ತೆ, ಅಂದ್ರೆ ಒಂದು ಸೇಫ್ಟಿ ಕುಷನ್. ಅದು ಸುಮಾರು 6ರಿಂದ 12 ತಿಂಗಳ ಖರ್ಚುಗಳನ್ನ ಕವರ್ ಮಾಡುತ್ತೆ. ಅದು ರೆಂಟ್ ಆಗಿರ್ಬೋದು, ರೇಷನ್ ಆಗಿರ್ಬೋದು, EMI ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಈ ಎಲ್ಲಾ ರೀತಿಯ ಸಾಮಾನ್ಯ ಖರ್ಚುಗಳು ಇನ್ಕ್ಲೂಡ್ ಆಗಿರುತ್ತೆ. ಈ ರೀತಿ ಎಮರ್ಜೆನ್ಸಿ ಫಂಡ್ ಇದ್ದ ಜನರು ಧೈರ್ಯವನ್ನ ಕಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವರಿಗೆ ಗೊತ್ತಿರುತ್ತೆ ಯಾರಿಗೂ ಕೈ ಚಾಚೋ ಅವಶ್ಯಕತೆ ಇರೋದಿಲ್ಲ ಅಂತ. ಅವ್ರ ಹತ್ರ ಇಷ್ಟು ಬ್ಯಾಕಪ್ ಇರುತ್ತೆ, ಮತ್ತೆ ಈ ಸಿಚುವೇಶನ್ ಅನ್ನ ಅವರು ಮ್ಯಾನೇಜ್ ಮಾಡ್ತಾರೆ. ನೋಡಪ್ಪ, ನಿಜವಾದ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದ್ರೆ ಒಂದು ವೇಳೆ ನೀನು ಎಮರ್ಜೆನ್ಸಿ ಫಂಡ್ ಅನ್ನ ಮಾಡಿದ್ರೆ ಅರ್ಧ ಯುದ್ಧವನ್ನ ಗೆದ್ದ ಹಾಗೆ. ನಂಬರ್ 3, ನೀನು ನಿನ್ನ ಫ್ಯಾಮಿಲಿ ಮತ್ತೆ ಸೊಸೈಟಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋಕೆ ಸಾಧ್ಯವಾದಾಗ. ನೋಡಪ್ಪ, ಇಂಡಿಯಾದಲ್ಲಿ ಒಂದು ರಿಯಾಲಿಟಿ ಇದೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು. ನಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರೀ ನಮ್ಗೆ ಲಿಮಿಟೆಡ್ ಆಗಿರೋದಿಲ್ಲ. ಅಂದ್ರೆ ನಿನ್ ಹತ್ರ ದುಡ್ಡು ಇದ್ರೂ ನಿನ್ನ ಫ್ಯಾಮಿಲಿ ಸ್ಟ್ರಗಲ್ ಮಾಡ್ತಾ ಇದ್ರೆ ನೀನು ಅದನ್ನ ಮುಚ್ಚಿಡಬಹುದು ಅಥವಾ ಇಗ್ನೋರ್ ಮಾಡಬಹುದು. ಆದ್ರೆ ಅವರ ಜವಾಬ್ದಾರಿ ನಿನ್ನ ಮೇಲೆ ಬಂದೇ ಬರುತ್ತೆ.
ನಿನ್ನ ತಮ್ಮ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ, ಆದ್ರೆ ಫ್ಯಾಮಿಲಿ ಹತ್ರ ಫೀಸ್ ಕಟ್ಟೋಕೆ ದುಡ್ಡಿಲ್ಲ. ನಿನ್ನ ಅಮ್ಮನಿಗೆ ಟ್ರೀಟ್ಮೆಂಟ್ ಬೇಕಾಗಿದೆ, ಅಪ್ಪ ತಮ್ಮ ಇಡೀ ಲೈಫ್ ಅನ್ನ ನಿನಗಾಗಿ ಡೆಡಿಕೇಟ್ ಮಾಡಿದ್ದಾರೆ. ಮತ್ತೆ ಈಗ ಅವರ ರಿಟೈರ್ಮೆಂಟ್ ನಂತರ ನೀನೇ ಅವರ ಆಧಾರ. ಸೊ ಇಲ್ಲಿ ರಿಯಲ್ ಫೈನಾನ್ಷಿಯಲ್ ಸೆಕ್ಯೂರ್ ಮನುಷ್ಯ ಯಾರು ಅಂದ್ರೆ, ಯಾರು ಈ ತರಹದ ಸಿಚುವೇಶನ್ ಅನ್ನ ತನ್ನ ಸ್ವಂತ ಡ್ರೀಮ್ಸ್ ಅನ್ನ ಸ್ಯಾಕ್ರಿಫೈಸ್ ಮಾಡದೆ ತನ್ನ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾನೆ. ಅಂದ್ರೆ ನಿನ್ನ ಲೈಫ್ ಕೂಡ ಸ್ಮೂತ್ ಆಗಿ ನಡೀತಾ ಇರಬೇಕು, ಮತ್ತೆ ಜೊತೆಗೆ ನೀನು ನಿನ್ನ ಫ್ಯಾಮಿಲಿಗೂ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿರ್ಬೇಕು. ನೋಡಪ್ಪ, ಇದು ಬರೀ ದುಡ್ಡು ಕೊಡೋ ವಿಷಯ ಮಾತ್ರ ಅಲ್ಲ. ಯಾವಾಗ ನೀನು ನಿನ್ನ ಫ್ಯಾಮಿಲಿಗೆ ಲಯಬಿಲಿಟಿ ಅಲ್ಲ, ಬದಲಾಗಿ ಆಸೆಟ್ ಆಗಿರ್ತೀಯೋ, ಆಗ ನಿನ್ನ ಮನೆಯವರು ತಮ್ಮ ಪ್ರಾಬ್ಲಮ್ ಅನ್ನ ಹೇಳೋಕೆ ಹೆದರೋದಿಲ್ಲ, ಬದಲಾಗಿ ಫ್ರೆಂಡ್ಲಿ ಆಗಿ ಹೇಳ್ಕೊಳ್ತಾರೆ. ಸೊ ಒಂದು ವೇಳೆ ಇದೆಲ್ಲ ನಿನ್ನ ಜೊತೆ ನಡೀತಾ ಇದ್ರೆ ನೀನು ಫೈನಾನ್ಷಿಯಲಿ ಸೆಕ್ಯೂರ್ ನ ಲೈಫ್ ಅಲ್ಲಿ ಲೀಡ್ ಮಾಡ್ತಾ ಇದೀಯ ಅಂತ ಅನ್ಕೋ. ಮತ್ತೆ ಈ ಸಮಾಜನೂ ಇದೇ ತರ. ನಿನ್ನ ಹತ್ರ ಇಷ್ಟು ದುಡ್ಡು ಇದ್ರೆ ನೀನು ಒಬ್ಬ ಬಡ ಮತ್ತೆ ನೆರೆಹೊರೆಯವರ ಟ್ರೀಟ್ಮೆಂಟ್ ಗೆ ಸಹಾಯ ಮಾಡಬಹುದು, ಒಬ್ಬ ಮಗುವಿನ ಎಜುಕೇಶನ್ ಗೆ ಸ್ಪಾನ್ಸರ್ ಮಾಡಬಹುದು. ಸೊ ಹೌದು, ನೀನು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿದ್ಯಾ ಅನ್ಕೋ. ಒಬ್ಬ ಫೈನಾನ್ಷಿಯಲಿ ಸೆಕ್ಯೂರ್ ವ್ಯಕ್ತಿ ಅಂದ್ರೆ ಅವನು ಬರೀ ಅವನಿಗಾಗಿ ಅಲ್ಲ, ತನ್ನ ಸುತ್ತಮುತ್ತ ಇರೋ ಜನರಿಗೂ ಒಂದು ಬ್ಯಾಕ್ ಬೋನ್ ತರ ನಿಲ್ತಾ ಇರ್ತಾನೆ. ನಂಬರ್ 4, ನಿನ್ನ ಸಾಲ ನಿನ್ನ ಕಂಟ್ರೋಲ್ ಅಲ್ಲಿ ಇದ್ದಾಗ. ಒಬ್ಬ ಫೈನಾನ್ಷಿಯಲಿ ಸೆಕ್ಯೂರ್ ಮನುಷ್ಯ ತನ್ನ ಡೆಪ್ಟ್ ಸಿಚುವೇಶನ್ ಅನ್ನ ತುಂಬಾ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಇಂಡಿಯಾದಲ್ಲಿ ಒಂದು ದೊಡ್ಡ ಟ್ರ್ಯಾಪ್ ಇದೆ, ಅದು ಲೋನ್ ಕಲ್ಚರ್. ಸ್ವಲ್ಪ ಸ್ಯಾಲರಿ ಜಾಸ್ತಿ ಆದ ತಕ್ಷಣ ಕೈಯಲ್ಲಿ ದುಡ್ಡು ಬರೋಕೆ ಶುರು ಆಗತ್ತೆ, ಅದರ ಜೊತೆಗೇನೆ ಕೈಯಲ್ಲಿ ಕ್ರೆಡಿಟ್ ಕಾರ್ಡ್ ಕೂಡ ಬರುತ್ತೆ. ಫಸ್ಟ್ ಅನ್ಕೊಳ್ತಾರೆ, ಅರೆ EMI ಮೇಲೆ ಇವೆಲ್ಲ ಕಡಿಮೆ ಬೆಲೆಗೆ ಸಿಕ್ಕಿಬಿಡುತ್ತೆ, ಅದನ್ನ ತಗೋ ಇದನ್ನ ತಗೋ. ಆದ್ರೆ ನಿಧಾನವಾಗಿ EMI ನ ಬೋಜ ನಮ್ಗೆ ತೊಂದರೆ ಕೊಡೋಕೆ ಶುರು ಮಾಡುತ್ತೆ. ಪ್ರತಿ ತಿಂಗಳು 4-5 ಬೇರೆ ಬೇರೆ ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ, ಮತ್ತೆ ಇನ್ಕಮ್ ನ ಅರ್ಧ ಇಲ್ಲೇ ಖಾಲಿ ಆಗುತ್ತೆ. ಈಗ ಇದನ್ನ ನೋಡಿ, ನಾನು EMI ಅಥವಾ ಲೋನ್ ಅನ್ನ ಬಳಸೋರು ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳೋದಿಲ್ಲ. ಪ್ರತಿ ಮನುಷ್ಯನಿಗೂ ಅವನದೇ ಆದ ಅವಶ್ಯಕತೆಗಳು ಇರುತ್ತೆ. ಆದ್ರೆ ಫೈನಾನ್ಷಿಯಲಿ ಸೆಕ್ಯೂರ್ ಮನುಷ್ಯ ಯಾರು ಅಂದ್ರೆ, ಯಾರು ತಮ್ಮ ಎಲ್ಲ EMI ಮತ್ತೆ ಲೋನ್ ಅನ್ನ ಪ್ರತಿ ತಿಂಗಳು ತನ್ನ ಲೈಫ್ ಸ್ಟೈಲ್ ಅನ್ನ ಸ್ಯಾಕ್ರಿಫೈಸ್ ಮಾಡದೆ ಸುಲಭವಾಗಿ ಮ್ಯಾನೇಜ್ ಮಾಡ್ತಾನೆ. ಇಲ್ಲಿ ಸಿಂಪಲ್ ಲೈನ್ ಏನಂದ್ರೆ, ನಿನ್ನ ಸಾಲದ ಕಂಟ್ರೋಲ್ ನಿನ್ನ ಕೈಯಲ್ಲಿ ಇದ್ರೆ ನೀನು ಸಾಲದ ಗುಲಾಮ ಆಗಿರೋದಿಲ್ಲ, ಸಾಲದಿಂದ ನಿನ್ನ ರಾತ್ರಿ ನಿದ್ದೆ ಹಾಳಾಗೋದಿಲ್ಲ. ಆಗ ನೋಡಿ, ಇದು ಕ್ಲಿಯರ್ ಪಾಯಿಂಟ್. ನೀವು ಫೈನಾನ್ಷಿಯಲ್ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಇದ್ದೀರಾ. ನಂಬರ್ 6, ಇನ್ಶೂರೆನ್ಸ್ ಪ್ರಾಪರ್ ಆಗಿ ಕವರ್ ಆದಾಗ. ಫೈನಾನ್ಷಿಯಲ್ ಸೆಕ್ಯೂರಿಟಿಯ ಇನ್ನೊಂದು ಫಂಡಮೆಂಟಲ್ ಸೈನ್ಸ್ ಏನಂದ್ರೆ, ನೀನು ನಿನ್ನ ಫ್ಯಾಮಿಲಿ ಮತ್ತೆ ನಿನಗಾಗಿ ಇನ್ಶೂರ್ಡ್ ಆಗಿದೆಯಾ ಅಂದ್ರೆ, ಇನ್ಶೂರೆನ್ಸ್ ಹೆಸರಲ್ಲಿ ನಿನ್ನ ಹತ್ರ ಒಂದು ಸೇಫ್ಟಿ ನೆಟ್ ಇದೆ. ಅದು ಇದ್ದಕ್ಕಿದ್ದಂತೆ ಬರೋ ಪ್ರಾಬ್ಲಮ್ ನ ಫೈನಾನ್ಷಿಯಲಿ ನಿನ್ನನ್ನು ವೀಕ್ ಮಾಡೋಕೆ ಬಿಡೋದಿಲ್ಲ. ಇಂಡಿಯಾದಲ್ಲಿ ಇನ್ಶೂರೆನ್ಸ್ ಪೆನೆಟ್ರೇಷನ್ ಈಗಲೂ ಬರೀ 4.2% ಇದೆ. ಅಂದ್ರೆ ತುಂಬಾ ಜನ ತಮ್ಮ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಅನ್ನ ಕವರ್ ಮಾಡ್ಕೊಂಡಿರೋದಿಲ್ಲ, ಯಾಕಂದ್ರೆ ಅವರಿಗೆ ಅನ್ಸುತ್ತೆ, ಅಯ್ಯೋ ನಾನು ತುಂಬಾ ಚೆನ್ನಾಗಿದ್ದೀನಿ, ನನ್ನ ಫ್ಯಾಮಿಲಿ ತುಂಬಾ ಚೆನ್ನಾಗಿದೆ, ಯಾಕೆ ಇಲ್ಲಿ ಸುಮ್ನೆ ದುಡ್ಡು ಹಾಳು ಮಾಡೋದು ಅಂತ ಅನ್ಸುತ್ತೆ. ಮತ್ತೆ ಇದೇ ಜನ ಎಮರ್ಜೆನ್ಸಿ ಟೈಮಲ್ಲಿ ಬೇರೆಯವ್ರ ಹತ್ರ ಹೋಗಿ, ರಿಲೇಟಿವ್ಸ್ ಹತ್ರ ಹೋಗಿ ಕೈ ಚಾಚಿ ಬೇಡ್ತಾರೆ. ಆದ್ರೆ ನೀನು ಅವರಲ್ಲಿ ಒಬ್ಬನಾಗಿದ್ರೆ, ಯಾರ ಹತ್ರ ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಕ್ರಿಟಿಕಲ್ ಇನ್ಶೂರೆನ್ಸ್ ಕವರ್ ಇದೆಯೋ, ಅದರ ಅರ್ಥ ನೀನು ನಿನಗಾಗಿ ಒಂದು ಸಾಲಿಡ್ ಕವಚವನ್ನ ಮಾಡ್ಕೊಂಡಿದ್ಯಾ. ಈ ಕವಚ ನಿನ್ನ ಎಮರ್ಜೆನ್ಸಿ ಟೈಮಲ್ಲಿ ನಿನಗೆ ಸಹಾಯ ಮಾಡುತ್ತೆ, ನಿನ್ನ ಆಸೆಟ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ನೋಡಿ ಸ್ನೇಹಿತರೆ, ಇದು ಶ್ರೀಮಂತರ 5 ಲಕ್ಷಣಗಳು. ಈ ಲಕ್ಷಣಗಳು ನೀವು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿದ್ದೀರಾ ಅಥವಾ ಇಲ್ಲವಾ ಅಂತ ಹೇಳುತ್ತೆ. ಸ್ನೇಹಿತರೆ, ಈ 5 ಲಕ್ಷಣಗಳಲ್ಲಿ ನಿಮ್ಮ ಹತ್ರ ಎಷ್ಟು ಲಕ್ಷಣಗಳಿದೆ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೇನೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಾಗಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ವಿಡಿಯೋವನ್ನ ನೋಡಿ.